ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೋಗೋಣ ಅನ್ಕೊಂಡು ಬರುತ್ತಾ ಕುಂಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪುದೀನ ಎಲ್ಲ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಆ ಥರ ಇಷ್ಟ ಆಗೋದಿಲ್ಲ, ಪ್ಲೈನ್ ಆಗೇ ಮಾಡ್ಕೊಳ್ತೀನಿ. ಇದಕ್ಕೆ ಶುಗರ್ ಆಗಲಿ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ತೀನಿ. ಇದನ್ನು ಸೋಸ್ಕೊಳ್ಳೋದಾದ್ರೆ ಸೋಸ್ಕೊಳ್ಬೋದು, ನಾನು ಸೋಸ್ಕೊಳ್ಳೋದಿಲ್ಲ, ಹಾಗೇ ಕುಡಿತೀನಿ. ಯಾವುದು ವೇಸ್ಟ್ ಆಗಬಾರ್ದು ಅಂತ ಅಷ್ಟೇ, ಅದರ ಫುಲ್ ಬೆನಿಫಿಟ್ಸ್ ಸಿಗಲಿ ಅಂತ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ತರಕಾರಿ ಹಾಗೆ ಹಸಿ ಬಟಾಣಿ ಇತ್ತು, ಎಲ್ಲದನ್ನು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತರಕಾರಿ. ನೀವು ಬೇಕಾದ್ರೆ ಬೀನ್ಸ್ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಕ್ಯಾರೆಟನ್ನು ಹೆಚ್ಚಾಕಿಲ್ಲ, ತುರಿದು ಹಾಕ್ತಾಯಿದ್ದೀನಿ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ. ಜೊತೆಗೆ ಬೆಳಗ್ಗೆನೇ ಅಂಬಲಿ ಮಾಡಿಟ್ರೆ ಬೇಗ ತಣ್ಣಗಾಗುತ್ತೆ, ನಂತರ ಕುಡಿಯೋದಕ್ಕೆ ಸರಿ ಹೋಗುತ್ತೆ ಅಂತ. ಬಿಸಿ ಬಿಸಿಕ್ಕಿಂತ ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಫಸ್ಟಲ್ಲೇ ಅಂಬಲಿ ಮಾಡಿಟ್ಟೆ. ಹಾಗೆ ರವೆ ಎಲ್ಲ ಇತ್ತು, ಅದನ್ನೆಲ್ಲ ಹುರಿದು ಇವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಉಳಿದಿರೋದನ್ನೆಲ್ಲ ತಣ್ಣಗಾದ್ಮೇಲೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳೋದು. ಸಿಂಪಲ್, ಹೇಗೆ ಉಪ್ಪಿಟ್ಟು ಮಾಡ್ತಾರೆ ಅದೇ ಥರ ಮಾಡಿದ್ದೀನಿ. ಬಾಣಲೆಗೆ ಎಣ್ಣೆ, ಕಡಲೆಬೇಳೆ, ಬಟಾಣಿ ಹಾಕಿದ್ದೀನಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ಹಾಗೆ ಹಸಿ ಬಟಾಣಿನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸಿರೋದಿಲ್ಲ, ಡೈರೆಕ್ಟಾಗಿ ಹಾಗೆ ಹಾಕಿದ್ದೀನಲ್ಲ, ಹಾಗಾಗಿ ಟೊಮೊಟೊ ಹಾಕಿದ್ದೀನಿ, ಕ್ಯಾರೆಟು, ನೀರು ಹಾಕಿದ್ದೀನಿ. ನೀರು ಚೆನ್ನಾಗಿ ಕಾದ್ಮೇಲೆ ಹಸಿ ಕಾಯಿ ತುರಿ, ರುಚಿಗೆ ಬೇಕಾಗುವಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ನಾಯಿ ಸಾಕೋದೇ ಆಗಿರ್ಬೋದು ಅಥವಾ ಒಂದು ಎಕ್ಸ್ಟ್ರಾ ದನ ಸಾಕೋದೇ ಆಗಿರ್ಬೋದು, ಒಂದು ಜಾಸ್ತಿ ಆಯಿತು ಅಂತಂದರೂ ಕೆಲಸ ಜಾಸ್ತಿ. ಇದು ಇವಾಗ ಇನ್ನೂ ತೋಟ ಕಟ್ಕೊಂಡು ಹೋಗ್ತಾ ಇಲ್ಲ, ಸಣ್ಣದು, ಇನ್ನೂ ಅಭ್ಯಾಸ ಇಲ್ಲ, ಇಲ್ಲಿಗೆ ನಾವು ಹೊಂದ್ಕೊಳ್ಬೇಕು. ಹಾಗಾಗಿ ಮನೆಯಿಂದ ತೋಟ ಕಟ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಲೇಟ್ ಆದರೆ ಕೂಗ್ತಾ ಇರುತ್ತೆ, ಮತ್ತೆ ಬರಬೇಕು, ಇದು ನೋಡಬೇಕು, ಕಟಾಕಬೇಕು, ನೀರು ಕುಡಿಸ್ಬೇಕು. ಕರಿಬೇವಿನ ಸೊಪ್ಪು ಬರಲೇ ಇಲ್ಲ, ಅದು ತಿಂತೀಯಾ? ಈಗ ಸ್ವಲ್ಪ ಪರವಾಗಿಲ್ಲ, ಕೂಗೋದೆಲ್ಲ ಕಡಿಮೆ ಮಾಡಿದೆ. ಬಂದೊಂದು 2 ದಿನ ಪಾಪ ಅನ್ಸೋದು ನನಗೇನೆ. ಅಷ್ಟು ಮಿಸ್ ಮಾಡ್ಕೊಂಡು ಕೂಗ್ತಾ ಇರೋದು ಅವ್ರ ಅಮ್ಮನ್ನ, ನಮ್ಮಮ್ಮನ್ನ ಎಲ್ಲ ಮಿಸ್ ಮಾಡ್ಕೊಂಡಿದ್ದೆ. ಈಗ ಪರವಾಗಿಲ್ಲ, ನಮಗೆ ಹೊಂದ್ಕೊಂಡು ಅಲ್ಲಿ 4-5 ದಿನ ಆಗ್ತಾ ಬಂದು ಚೆನ್ನಾಗಿ ಹೊಂದ್ಕೊಳ್ತಾ ಇದೆ. ಈಗ ಹೊಂದ್ಕೊಂಡಿದೆ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ನಂತರ ಸ್ವಲ್ಪ ಕರು ಕಟ್ಟೋದಿತ್ತು, ಸುತ್ತ ಕ್ಲೀನ್ ಮಾಡೋದಿತ್ತು. ಕ್ಲೀನ್ ಎಲ್ಲ ಮಾಡಿ ಇವಾಗ ಬೀರಲ್ಲಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂತಲ್ಲ, ಇದನ್ನು ಸಂಕ್ರಾಂತಿ ಎಳ್ಳು ಅಂತಾರೆ, ನಮ್ಮ ಕಡೆ ಬೀರೆಳ್ಳು ಅಂತ ಕರೀತಾರೆ. ಆರತಿ ಬೆಲ್ಲ ಬರುತ್ತಲ್ಲ, ಅದಾದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ. ಅದನ್ನು ದಪ್ಪದಾಗಿ 4 ಪೀಸ್ ಮಾಡ್ಕೊಂಡಿದ್ದೀನಿ. ನಂತರ ಈ ಥರ ಕೈಯಲ್ಲೇ ಮುರ್ಕೊಳ್ಳೋದು ನೀಟಾಗಿ ಬರುತ್ತೆ. ಇದು ಕೂಡ ನಾನು ಮುರಿತಾ ಇದ್ದೀನಲ್ಲ, ಅದು ಕೂಡ ದಪ್ಪ ಆಗಿದೆ. ಆ ಥರ ಮುರಿದಾದ್ಮೇಲೆ ಇನ್ನೊಂದು ಪ್ಲೇಟ್ ತೊಗೊಂಡು ಒಂದೊಂದನೇ ಬೆಲ್ಲ ಇದನ್ನು ತೊಗೊಂಡು ಮತ್ತೆ ಅದರಲ್ಲಿ 2, 3, 4 ಆ ಥರ ಪೀಸ್ ಮಾಡಿ ಹಾಕ್ತೀನಿ. ಬೇಗ ಆಗುತ್ತೆ. ಹಾಗೆ ಕೈಯಲ್ಲಿ ಮುರಿದ್ರೂ ಕೂಡ ಅಷ್ಟೊಂದೇ ನೋವು ಅಂತ ಅನಿಸೋದಿಲ್ಲ, ಬೇಗನೆ ಆಗಿಬಿಡುತ್ತೆ. ಆರತಿ ಬೆಲ್ಲ ತೊಗೊಂಡ್ರೆ ಮಾತ್ರ. ಹಾಗೆ ನಾನಿಲ್ಲಿ ಹಿತ್ತಾಳೆ ತಾಮ್ರದ ಪಾತ್ರೆ ಬೆಳಗೋದಕ್ಕೆ ಬೆಸ್ಟ್ ಅಂತಂದರೆ ಬೆಸ್ಟ್ ಅಂತ ತೋರಿಸ್ತೀನಿ. ಇದನ್ನು ನೀವು ಬಳಸಿ ಅದು ಪಾತ್ರೆನ ತೊಳೆದ್ರೆ ಪಳ ಅನ್ನುತ್ತೆ. ಯಾವುದೇ ರೀತಿ ಅಂಗಡೀಲಿ ತೊಗೊಂಡು ಬರೋ ರೀತಿ ಆ ಥರ ಏನೂ ಇಲ್ಲ. ಇದಕ್ಕೆ ಖರ್ಚೇ ಇಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸು, ಹುಣಸೆಹಣ್ಣು ಮತ್ತು ಉಪ್ಪು. ಹುಣಸೆಹಣ್ಣು ಹಾಕಿ ಎಲ್ಲರೂ ಕೂಡ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆ ತೊಳಿತೀರ ಗೊತ್ತು, ನಾನು ಕೂಡ ಮುಂಚೆ ತೊಳಿತಾ ಇದ್ದೆ. ಹುಣಸೆಹಣ್ಣು ಹಾಕಿ ತೊಳೆದ್ರೂ ಕೂಡ ಜಾಸ್ತಿ ಹೊತ್ತು ಉಜ್ಜಬೇಕು. ನಂತರ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಉಜ್ಜಿದ್ರೆ ಒಳ್ಳೆ ಶೈನಿಂಗ್ ಬರೋದು, ಬಿಲ್ಡುಕ್ಕೆ ಹಾಕೋದು. ಆದರೆ ಅಷ್ಟೊಂದೆಲ್ಲ ಉಜ್ಜೋ ಪೇಷನ್ಸ್ ಇವಾಗ ಯಾರಿಗೂ ಇರಲ್ಲ ಬಿಡಿ. ಇವಾಗೆಲ್ಲ ರೆಡಿಮೇಡ್ ಬರುತ್ತೆ, ಅದನ್ನೇ ಹಾಕಿ ತೊಳಿತಾರೆ, ಬೇಗನೆ ಆಗಿಬಿಡುತ್ತೆ. ಪೌಡ್ರ್ ಹೆಸರೆಲ್ಲ ಬೇಡ, ಇವಾಗೆಲ್ಲ ಬೇಗನೆ ಆಗಿಬಿಡುತ್ತೆ. ನೋಡಿ, ಇವಾಗ ಬಿಸಿಲಲ್ಲಿ ತೋರಿಸ್ತಾ ಇದ್ದೀನಿ, ಹಾಗಾಗಿ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ನೆರಳಲ್ಲಿ ಕೂಡ ತೋರಿಸ್ತೀನಿ. ಈ ಕಡೆ ಜಸ್ಟ್ ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿ ಒಂದು ಸಲ ಉಜ್ಜಿದ್ದೀನಿ ಅಷ್ಟೇ, ಆ ಕಡೆ ಉಜ್ಜಿಲ್ಲ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನನಗಿದು ಗೊತ್ತಾಗಿ ಸ್ವಲ್ಪ ದಿನ ಆಯಿತು. ನಾನು ಯೂಸ್ ಮಾಡಿ ಅದು ಹೇಗೆ ಅನಿಸುತ್ತೆ ಅಂತ ನಂತರ ನಿಮಗೆ ತಿಳಿಸೋಣ ಅಂತ ಹೇಳಿರಲಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆಗ್ತಾ ಇದೆ. ಪೂಜೆ ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು, ಈ ಥರ ಅಂಡೆಗಳನ್ನು ತೊಳೆಯೋದಕ್ಕಾಗಿರ್ಬೋದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾವುದೇ ಹೊರಗಡೆಯಿಂದ ಪೌಡರ್ಗಳನ್ನ ತರಬೇಕಂತ ಏನೂ ಇಲ್ಲ.
ಹುಣಸೆಹಣ್ಣು ಮತ್ತು ಉಪ್ಪನ್ನು ಹಾಕಿ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದು ಪೇಸ್ಟ್ ಥರ ಬರುತ್ತಲ್ಲ ಅದನ್ನು ಜಸ್ಟ್ ಅಪ್ಲೈ ಮಾಡಿದರೆ ಸಾಕು. ಫುಲ್ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಅಷ್ಟು ಚೆನ್ನಾಗಿ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಇದು ಹಿತ್ತಾಳೆ ಪಾತ್ರೆ ಎಲ್ಲ ತೊಳೆದಿಟ್ಟ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೂ ಜೋರು ಥರ ಆಗುತ್ತೆ. ಆ ಥರ ಆಗಬಾರ್ದು ಅಂದರೆ ಇವಾಗ ಹಳ್ಳಿ ಕಡೆ ಇರೋರಿಗೆ ಗೊತ್ತು, ಎಲ್ಲರೂ ಕೂಡ ಇದೇ ಥರ ಮಾಡಿರ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನನ್ನ ಮಗಳದೊಂದು 1ನೇ ಕ್ಲಾಸ್ದು ಯೂನಿಫಾರ್ಮ್ ಇತ್ತು. ಫಸ್ಟು ಬೇರೆದಿತ್ತು, ಫ್ರಾಕ್ ಹಾಕಿದ್ದೆ. ಇವಾಗ ಅದು ಹಳೇದಾಗಿದೆ ಅಂತ ತೆಗೆದು ನೀರಲ್ಲಿ ಬಟ್ಟೆ ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಹಿಂಡ್ತೀನಿ. ಒಣಗಾಕಲ್ಲ, ಹಿಂಡಿ ನೆಂದಿರುತ್ತಲ್ಲ ಅದನ್ನೇ ಈ ಥರ ಪಾತ್ರೆಗೆ ಹಾಕಿ, ಅಂದರೆ ಇವಾಗ ಹಿತ್ತಾಳೆ ದಂಡೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಹಾಕಿ ಈ ಥರ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಒಂದು ವಾರಕ್ಕೊಂದ್ಸಲ ತೊಳೆದ್ರೂ ಕೂಡ ಅದು ನೀಟಾಗಿಯೇ ಬಿಳ್ಳುಕ್ಕಿರುತ್ತೆ. ತುಂಬಾ ಚೆನ್ನಾಗಿ ಜೋರು ಥರ ಏನೂ ಇರೋದಿಲ್ಲ, ನೀಟಾಗಿ ಕಾಣಿಸ್ತಾ ಇರುತ್ತೆ. ನಾನಿವಾಗ ಬೆಂಡೆಕಾಯಿನ ಸಾಂಬಾರು ಮಾಡೋಣ ಅಂತ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದು ಡ್ರೈ ಆದಮೇಲೆ ಪೀಸ್ ಮಾಡಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಬೆಂಡೆಕಾಯಿ ಚೆನ್ನಾಗಿ ಹುರಿದಿಲ್ಲ ಅಂತ ಅಂದರೆ ಸಾಂಬಾರು ಲೋಳೆ ಥರ ಆಗುತ್ತೆ, ಪಲ್ಯ ಮಾಡಿದ್ರೂ ಅಷ್ಟೇ ಲೋಳೆ ಥರ ಆಗುತ್ತೆ. ಹಾಗಾಗಿ ನೀಟಾಗಿ ಅದು ಹಸಿದು ಎಲ್ಲ ಹೋಗೋ ಥರ ನೀಟಾಗಿ ಹುರ್ಕೊಳ್ಬೇಕು. ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಹೆಸರು ಕಾಳು ಹಾಕಿ ಅದನ್ನು ಕೂಡ ಹುರ್ಕೊಳ್ತೀನಿ. ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ಇದನ್ನು ವಾರಕ್ಕೆ ಒಂದು ಸಲನಾದ್ರೂ ತಿಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಾನು ಬೆಂಡೆಕಾಯಿನ ಪಲ್ಯ ಜಾಸ್ತಿ ಮಾಡ್ತೀನಿ, ಸಾಂಬಾರು ಸ್ವಲ್ಪ ಕಡಿಮೆ. ಹಾಗಾಗಿ ಸಾಂಬಾರು ತಿನ್ನಬೇಕಂತ ಅನ್ನಿಸ್ತಾ ಇತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಯಾವ ಥರ ಮಾಡೋದು ಅಂತ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಟೊಮೊಟೊ ಹಾಕ್ಬಿಟ್ಟು ಹೆಸ್ರು ಕಾಳು ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಒಂದು 2-3 ವಿಷಲ್ ಕೂಗಿಸ್ಕೊಳ್ತೀನಿ. ಅದು ಹೆಸ್ರು ಕಾಳು ಏನಿದೆ ಚೆನ್ನಾಗಿ ಬೇಯಬೇಕು. ಒಂದು ಮಿಕ್ಸಿ ಜಾರಿಗೆ ಹಸಿ ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ, ಹಸಿ ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಕೊಂಡು ಅದಕ್ಕೆ ಹಾಕ್ಕೊಳ್ತೀನಿ. ಆ ಹುರಿದಿಟ್ಟಿರುವಂತಹ ಬೆಂಡೆಕಾಯನ್ನು ಹಾಕ್ಕೊಳ್ಳೋದು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಲೋಳೆ ಥರ ಏನೂ ಆಗೋದಿಲ್ಲ. ಹಾಗೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಹುರಿದಿರ್ತೀವಲ್ಲ ಅಲ್ಲೇ ಒಂದು 75% ಬಾಯ್ಲ್ ಆಗಿರುತ್ತೆ. ಅದಕ್ಕೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೆಂಡೆಕಾಯಿ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ. ನೆಕ್ಸ್ಟ್ ಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ವಾರ ಇದ್ದಿದ್ದರಿಂದ ಮನೆ ಮುಂದೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಒಂದು ಪುಟಾಣಿ ಹಾರ ರೆಡಿ ಮಾಡಿ, ಸ್ವಲ್ಪ ಹೂವಿತ್ತು ಅದರಲ್ಲೇ ಹಾರ ರೆಡಿ ಮಾಡಿ ರಾಯರಿಗೆ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿದೆ. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಇನ್ನೊಂದು ಸಲ ಬೆಳ್ಳಿ ಕಟ್ಟೋಣ ಅಂತ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ಬೆಳ್ಳಿ ಇನ್ನೊಂದು ಹತ್ರ ಮೇವಿ ಕಟ್ಟಿ ಹೋಗೋಣ ಅಂದ್ಕೊಂಡು ಬಂದೆ. ಏನಮ್ಮ ಕೂಗ್ತಾ ಇದೆಯಾ? ನಮ್ಮಮ್ಮ ಕೈ ತಿಂಡಿ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಪಕ್ಕಕ್ಕೆ ಬಂದ ತಕ್ಷಣ ಏನಾದರೂ ತೊಗೊಂಡು ಬಂದಿದೆಯಾ ಅಂತ ಕೈ ನೆಕ್ತಾ ಇರುತ್ತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದೇನೋ ಗೊತ್ತಿಲ್ಲ, ಇವಾಗ ಒಂದು ದಿನಕ್ಕೊಂದು ವ್ಲಾಗ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನ್ಯೂ ಇಯರ್ ವ್ಲಾಗ್ ಕೂಡ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ಕೆಲವು ಕಾರಣದಿಂದ ವೀಡಿಯೋಸ್ ಹಾಕಿರಲಿಲ್ಲ. ಶೂಟ್ ಮಾಡ್ಕೊಂಡ್ರೆ ವೀಡಿಯೋಸ್ ಒಂದು 2-3 ಇತ್ತು, ಅದನ್ನು ಎಡಿಟ್ ಮಾಡಿ ಹಾಕಿದ್ದೆ. ನ್ಯೂ ಇಯರ್ ವೀಡಿಯೋ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಹಾಗೆ ಇದು ಕೂಡ ವ್ಲಾಗ್ ಅರ್ಧ ಮಾಡಿಬಿಟ್ಟಿದ್ದೆ, ವ್ಲಾಗನ್ನು ಮುಗಿಸೋದಕ್ಕೇ ಆಗಿರಲಿಲ್ಲ. ಇವತ್ತು ಸೋಮವಾರ ಮನೇಲಿ ಕ್ಲೀನಿಂಗ್ ಎಲ್ಲ ಇತ್ತು, ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ತಿಂಡಿ ಅಡುಗೆ ಎಲ್ಲದೂ ಕೂಡ ಆಯಿತು. ಬೆಳ್ಳಿ ನೆರಳಿ ಕಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇನ್ನೊಂದು ಏನು ಅಂತಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು. ಹಾಗಾಗಿ ಬೇಗ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ. ಮಧ್ಯಾಹ್ನದಿಂದ ಹೋಗ್ತೀವಿ. ನಾಳೆ ನಾಗರಿದೆ, ಹಾಗಾಗಿ ನಮ್ಮ ಕಡೆ ಇವಾಗಲೇ ನಾಗರು ಮಾಡೋದು, ಕೂಳೆ ನಾಗರು ಅಂತ ಮಾಡ್ತಾರೆ. ಕೆಲವರು ಗೌರಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಅಮ್ಮನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಬೇಗ ಹೋದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಸಲ ಮಂಗಳವಾರ ಹೋಗ್ತಾ ಇದ್ದೆ ನಾಗರಿಗೆ. ಸೋಮವಾರನೇ ಹೋದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ. ಬೇಗ ಕೆಲಸ ಎಲ್ಲ ಮುಗಿಸಿ ಹೋಗೋದು. ಹಸು ಕಟ್ಟಿ ಮನೆಗೆ ಬಂದೆ. ನಾನು ಲಡ್ಡು ಒಳಗೆ ಮಾತಾಡ್ಕೊಳ್ತಾ ಇದ್ವಿ. ಏನಕ್ಕೊಂದು ನಾನು ಲಡ್ಡು ಸಡನ್ನಾಗಿ ಆಚೆಗೆ ಬಂದ್ವಿ. ಮನೆ ಮುಂದೆ ನೋಡಿದರೆ ನಾಗಪ್ಪ ಬಂದುಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಭಯ ನನಗಂತೂ. ಹಾವು ಅಂತಂದರೆ ಇದು ಸಿಕ್ಕಾಪಟ್ಟೆ ದೊಡ್ಡದಾಗೇನೆ ಇತ್ತು. ನಂಗೆ ಸಣ್ಣ ಮರಿ ಕಂಡ್ರೂ ಅಷ್ಟೇ ಭಯ ಆಗುತ್ತೆ. ನೈಟೆಲ್ಲ ಕನಸಲ್ಲಿ ಅದೇ ಬರ್ತಾ ಇರುತ್ತೆ. ನೋಡ್ಬೋದು ಎಷ್ಟು ದೊಡ್ಡ ಹಾವಿದೆ ಅಂತ. ಅಲ್ಲೊಂದು ಕಪ್ಪೆ ಬಂದುಬಿಟ್ಟಿತ್ತು, ಕಪ್ಪೆ ಇಟ್ಕೊಂಡು ಹೋಗೋದಕ್ಕೆ ಅಂತ ಬಂದಿದೆ. ಮನೆ ಮುಂದೆ ಶಾದ್ರೆ ಏನಾಗಿಲ್ಲ, ಹೂವಿನ ಗಿಡದಲ್ಲೆಲ್ಲ ನೀಟಾಗಿಯೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೂ ಕೂಡ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿದ ತಕ್ಷಣ ನನಗಂತೂ ಕೈ ಕಾಲೇ ಆಡಲಿಲ್ಲ, ಅಷ್ಟು ಭಯ ಆಯಿತು. ಅಷ್ಟೊತ್ತಿಗೆ ಕರೆಕ್ಟಾಗಿ ನನ್ನ ಹಸ್ಬೆಂಡ್ ಬಂದರು. ಅದು ಫುಲ್ಲು ಬೈಕ್ ಸೌಂಡ್ ಆದ ತಕ್ಷಣ ಗಾಬರಿಯಾಗಿ ಹೋಯಿತು. ಅದು ಯಾವ ಕಡೆ ತೋಟದ ಕಡೆಗೆ ಹೋಯಿತು. ಹಾಗಾಗಿ ನಾವು ಕಣ್ಣಾರೆ ನೋಡಿದ್ವಲ್ಲ, ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು. ಈ ಕಡೆ ಸ್ವಲ್ಪ ಎಲ್ಲ ಪೇಪರು ಎಲ್ಲ ಹಾಕಿದ್ದು ಹಾಗೇ ಇತ್ತು, ಈ ಕಡೆನೇ ಹೋಗಿದ್ದು.
ಹಾಗಾಗಿ ನೀಟಾಗಿ ಕ್ಲೀನ್ ಆಗಲಿ ಅಂತ ಅದನ್ನು ಕೂಡ ಬೆಂಕಿ ಹಾಕಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿದೆ. ನನಗೆ ಅದೇ ಒಂದು ದಿನ ಆದ್ರೂ ಅದೇ ನೆನಪಾಗ್ತಾಯಿತ್ತು ಮನೆ ಮುಂದೆ ಇರೋದೇ. ಈಗ ನಾನು ಲಡ್ಡು ನಿತ್ಯ ಊರಿಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಸ್ವಲ್ಪ ದೂರದವರೆಗೂ ಬಂದು ಡ್ರಾಪ್ ಮಾಡಿ ವಾಪಸ್ ಬರ್ತಾರೆ. ನಾವು ಸಂಜೆ ಹೊರಟಿದ್ದು. ಮತ್ತು ನಮ್ಮನ್ನು ಊರಿಗೆ ಕಳ್ಸೋದಕ್ಕೆ ಬಂದರೆ ಹಸ್ಗಳು ತೋಟದಲ್ಲೇ ಇರುತ್ತೆ, ಮೇಯಿಸ್ಬೇಕು, ಸಂಜೆ ಮನೆಗೆ ಕರ್ಕೊಂಡು ಬಂದು ಹಾಲು ಕರಿಬೇಕು. ಹಾಗಾಗಿ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಬಸ್ಸಿಗೆ ಹೋಗ್ತೀವಿ. ಸ್ವಲ್ಪ ದೂರದವರೆಗೂ ಡ್ರಾಪ್ ಮಾಡಿ ಹೋಗ್ತಾರೆ. ಮಕ್ಕಳು ಗೊತ್ತಲ್ಲ ಐಸ್ ಕ್ರೀಮ್ ಬೇಕು ಅಂತ. ನನಗೆ ಐಸ್ ಕ್ರೀಮ್ ಸಿಕ್ಕಾಪಟ್ಟೆ ಇಷ್ಟ, ಅದರಿಂದ ನನ್ನ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಏನು ಬೇಕು ಅಂತ ಕೇಳಿದ ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ. ನಾವು ಹೋಗಿದ್ದು ಕರೆಕ್ಟಾಗಿ ಹೋದ್ವಿ, ಬಸ್ ಪಾಸ್ ಆಯಿತು. ಮತ್ತೆ ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್ ಸುಮ್ಮನೆ ಕೂತಿದ್ರಲ್ಲ, ಹಾಗಾಗಿ ಐಸ್ ಕ್ರೀಮ್ ಬೇಕು ಅಂತ ಕೇಳಿದರು, ಕೊಡಿಸ್ದೆ. ಅಷ್ಟೊತ್ತಿಗೆ ಬಸ್ ಬಂತು, ಊರಿಗೆ ಬಂದ್ವಿ. ಎಲ್ಲಿಗೆ ಬಂದೇವ? ಕೊಳ್ಗುಂದ, ನಮ್ಮೂರು. ಯಾಕೆ ಬಂದೆ ನಮ್ಮೂರಿಗೆ? ಯಾಕೆ ಬಂದೆ? ಏನಕ್ಕೆ ಬಂದೆ? ಸುಮ್ಮನೆ. ನಾಳೆಗೆ ಏನು ಹಬ್ಬ? ಮತ್ತೇನಕ್ಕೆ ಬಂದೀಯ ನೀನು? ಕಳ್ಳಿ ಕುಳಿ. ಯಾವಾಗ ಬಂದೆ? ಈಗ ಬಂದ? ನಾನು ಎಷ್ಟು ಖುಷಿಯಿಂದ ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೋಗ್ತೀನಿ, ನನ್ನ ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಬರ್ತಾರೆ. ಅವರಂತೂ ಅಮ್ಮ ಯಾವಾಗ ಹೋಗೋದು, ಎಷ್ಟೊತ್ತಿಗೆ ಹೋಗೋದು, ಯಾವಾಗ ಹೋಗೋದು 2-3 ದಿನ ಇದ್ದಾಗಿಂದನೇ ಕೇಳ್ತಾಯಿದ್ರು. ಅಷ್ಟು ಖುಷಿಯಿಂದ ಬರ್ತಾರೆ. ಅಜ್ಜಿ ಮನೆ ಅನ್ನೋ ಆಸೆ ಅಲ್ವಾ. ಹಾಗಾಗಿ ನೆನ್ನೆನೇ ಅಮ್ಮ ಅವರೆಕಾಳೆಲ್ಲ ಸುಲಿದಿಟ್ಟಿದ್ರು. ಅಪ್ಪ ಇವತ್ತೊಂದು ಸ್ವಲ್ಪ ತೋಟದಲ್ಲಿದೆ ಅಂತ ತೊಗೊಂಡು ಬಂದಿದ್ರು. ಹಾಗಾಗಿ ಸ್ವಲ್ಪ ಇತ್ತು, ಅದನ್ನು ತೆಗೆದು ಕ್ಲೀನ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಹುಳ ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಮನೆ ಒಳಗೆ ಸುಲಿಯೋದು ಬೇಡ, ಮತ್ತು ಮಲಗೋ ಹತ್ರ ಎಲ್ಲ ಮಿಸ್ ಆಗಿ ಹೋದರೆ, ಕಿವಿ ಒಳಗೆ ಹೋದರೆ ಕಷ್ಟ ಅಂತ ಅಂದ್ಕೊಂಡು ಆಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಹಾಗೆ ಮನೆ ಮುಂದೆ ಎಲ್ಲ ಜಾಗ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ರೀತಿ ಮಕ್ಕಳಿಗೆ ಆಟ ಆಡೋದಕ್ಕಾಗಿರ್ಬೋದು, ನಮಗೆ ಕುತ್ಕೊಂಡು ಮಾತಾಡೋದಕ್ಕಾಗಿರ್ಬೋದು ಜಾಗ ತುಂಬ ಚೆನ್ನಾಗಿದೆ. ಹಾಗೆ ಸಂಜೆ ಆಯಿತು, ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಊಟ ಎಲ್ಲ ಮುಗಿಸಿ ನಂತರ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಟಮಟ ಮಾಡ್ತಾಯಿದ್ದೀವಿ. ನಾಗರದ್ದು ಅಂತಂದರೆ ಒಂಥರ ಭಯ. ಅಮ್ಮ ಅದೇ ಹೇಳ್ತಾ ಇರ್ತಾರೆ, ಎಷ್ಟು ಕ್ಲೀನ್ ಮಾಡಿ ಮಾಡ್ಕೊಂಡ್ರೂ ಭಯ ಅಂತ ಅನ್ನಿಸ್ತಾ ಇರುತ್ತೆ. ನಾಗರದ್ದು ಇದು ಹಬ್ಬಕ್ಕಿಂತ ಹೆಚ್ಚು ಅಂತ. ಪಕ್ಕದ ಮನೆ ಆಂಟಿ ಒಬ್ಬರು ಬಂದಿದ್ದರು, ಅವರೆಲ್ಲ ಮಿಕ್ಸಿಗೆ ಹಾಕ್ಕೊಡ್ತಾಯಿದ್ರು. ನಾನು ಜರಡಿ ಹಿಡ್ದೆ, ನಂತರ ಅಮ್ಮ ಬೆಲ್ಲ ಜಜ್ಕೊಟ್ರು. ಮತ್ತು ಇನ್ನೊಂದು ಸಲ ಅದನ್ನು ಮಿಕ್ಸಿಗೆ ಹಾಕಿ ಹಿಡಿದು ಉಂಡೆ ಮಾಡ್ಕೊಂಡ್ವಿ. ಹಸಿ ಅಕ್ಕಿ ಟಮಟ ಮಾಡಿದ್ವಿ. ಇವತ್ತಿನ ವ್ಲಾಗಿಲ್ಲ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ವ್ಲಾಗಲ್ಲಿ ನಾಗರ ಹಬ್ಬದ ವ್ಲಾಗ್ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.